ಗಣ್ಯ ವ್ಯಕ್ತಿಗಳು ಅಂದರೆ ಹಣಬಲ ಜನಬಲ ಇರೋರಲ್ಲ, ನಿಮ್ಮಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿಗಳು, ಅವರೇ ನಿಜವಾದ ಗಣ್ಯರು. ದಯವಿಟ್ಟು ಸಮಾರಂಭಕ್ಕೆ ತಾವು ಬರಲೇಬೇಕು. ನಿಮ್ಮಂಥವರು 10 ಜನಕ್ಕೆ ಸ್ಫೂರ್ತಿ ಆಗಬೇಕು. ಸ್ಯಾನ ದೊಡ್ಡ ಮಾತು. ಆದರೆ ನಮ್ಮ ಅವನ ಸಮಾರಂಭ ಕರಿತಿರೋದು ಸ್ಯಾನೆ ಖುಷಿ ವಿಚಾರ. ಆದರೆ ಅವ್ವ ಈಗ ಚೇತರಿಸ್ಕೊತಾವಳೆ. ಗೊತ್ತಾಯ್ತಮ್ಮ, ವಿಷಯ ತಿಳಿದು ನಮಗೂ ಬೇಜಾರಾಯ್ತು. ನಾವು ಯಾಕೆ ನಿಮ್ಮನ್ನೇ ಕರೆಯೋಕೆ ಬಂದಿದ್ದೀವಿ ಅಂದರೆ, ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸನ ಇಲ್ಲಿಗೆ ನಿಲ್ಲಿಸಬಾರ್ದು. ನಮ್ಮಿಂದಾನು ಸ್ನೇಹ ಮೇಡಮ್ ಹೆಸರಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮಿಂದಾನೇ ಚಾಲನೆ ಸಿಗಬೇಕು. ಪುಟ್ಟಮೆ, ಇವ್ರು ಇಷ್ಟೊಂದು ಹೇಳ್ತಾವ್ರೆ ಅಂದರೆ ಒಪ್ಕೊ ಪುಟ್ಟಮೆ. ಅವ್ವ, ನನಗೂ ನೀವು ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಹೌದಕ್ಕ, ನೇಹಾಕ್ಕನ ಹೆಸರಲ್ಲಿ ಕಾರ್ಯಕ್ರಮ ನಡೀತಿದೆ ಅಂದ್ರೆ ನಮಗೆ ಹೆಮ್ಮೆ ಅಲ್ವಾ ಅವ್ವ? ನೀವೇನು ಹೆಚ್ಚುತ್ತಿರೋದು ಬೇಕಿಲ್ಲ. ಕಾರ್ಯಕ್ರಮ ಶುರುವಾದ್ಮೇಲೆ ಒಂದು 4 ಮಾತಾಡಿ ನೀವು ಹೊರಟ್ಬಿಡ್ಬೋದು. ನೀವು ಬಂದರೆ ನಮಗೆ ತುಂಬ ಖುಷಿ ಆಗುತ್ತೆ. ಆಯ್ತು, ನೀವೆಲ್ಲ ಈಟೊಂದು ಹೇಳ್ತಿದ್ದೀರಿ ಅನ್ಯಾಕೆ ಬರ್ತೀನಿ ಬಿಡಿ. ದಯವಿಟ್ಟು ನೀವು ಸಮಾರಂಭಕ್ಕೆ ಬಂದೇ ಬರಬೇಕಮ್ಮ. ಆಯ್ತು, ಸರಿ ಬಿಟ್ಟು ನಾವು ಬನ್ನಿ. ಅವ್ವ, ಮೆಸ್ ನಡ್ಸೋರು ಸಣ್ಣ ಜನ ಅಲ್ಲ, ಗಣ್ಯ ವ್ಯಕ್ತಿ ಸ್ಥಾನದಲ್ಲಿ ಕೂರೋರು ಅಂತ ನೀನ್ ನಿರೂಪಿಸ್ಬಿಟ್ಟೆ ಅವ್ವ. ಹೌದು ಸುಮಾ, ಯಾರು ಯೋನೇ ಹೇಳಿ, ನಮ್ಮವ್ವ ನಮಗೆ ಉತ್ತಮ. ಹೆಣ್ಣು ಮಕ್ಕಳ ಹೆತ್ತೋಳು, ಎಲ್ಲ ದೇವರಿಗೂ ದೊಡ್ಡೋಳು, ಸೀರೆ ಬಳೆಯನ್ನು ತೊಟ್ಟೋಳು, ಇವಳ ದೇಶವ ಕಟ್ಟೋಳು, ಬಾಳ ಬಂಡಿ ಒಬ್ಬಂಟಿ ಎಳೆದವಳು.